Hi guys, welcome back to my another new video. ಈ ವಿಡಿಯೋ ಬಂದ್ಬಿಟ್ಟು PGCET MBA ಯಾರ್ಯಾರು ಸ್ಟಡಿ ಮಾಡ್ತಿದ್ದೀರಾ ಲೈಕ್ 2025 ಎಕ್ಸಾಮ್ ಬರೆಯೋಕ್ಕೆ ಅವರಿಗೆ ಈ ವಿಡಿಯೋದಲ್ಲಿ ನಾನು ಸ್ಪೆಸಿಫಿಕ್ ಆಗಿ ಲಾಜಿಕಲ್ ರೀಸನಿಂಗ್ ಏನೈತಲ್ಲ ಸಬ್ಜೆಕ್ಟು ಅದರಲ್ಲಿ ಐ ವಿಲ್ ಟೆಲ್ ಯು ಓನ್ಲಿ 15 ಇಂಪಾರ್ಟೆಂಟ್ ಟಾಪಿಕ್ಸ್. ಈ 15 ಇಂಪಾರ್ಟೆಂಟ್ ಟಾಪಿಕ್ಸಿಂದ ಪ್ರತಿ ವರ್ಷ ಕ್ವಶನ್ಸ್ ಬಂದೇ ಬರುತ್ತೆ. 1 ಮಾರ್ಕ್ ಆರ್ 2 ಮಾರ್ಕ್ಸ್ ಪ್ರತಿ ಸಬ್ಜೆಕ್ಟಿಂದ ಮೀನ್ಸ್ ಪ್ರತಿ ಟಾಪಿಕ್ಕಿಂದ 1 ಆರ್ 2 ಮಾರ್ಕ್ಸ್ ಬಂದೇ ಬರುತ್ತೆ. ಇದೇ 15 ಟಾಪಿಕ್ಸಿಂದ 20 ಮಾರ್ಕ್ಸ್ ಆರ್ 25 ಮಾರ್ಕ್ಸ್ ಎಕ್ಸಾಕ್ಟ್ಲಿ ಬಂದೇ ಬರುತ್ತೆ ಫಾರ್ ಶುವರ್. ನಾನು 100% ಕೊಟ್ಟೆ ಕೊಡ್ತೀನಿ. ಇವು 15 ಟಾಪಿಕ್ಸ್ ನೀವು ಮಾಡಬೇಕಷ್ಟೇ. ಆ್ಯಂಡ್ 5 ಬೋನಸ್ ಟಾಪಿಕ್ಸ್ ಅವು ಕೂಡ ಇಂಪಾರ್ಟೆಂಟ್. ಅದರಲ್ಲಿ 1 ಇಯರ್ ಬರುತ್ತೆ, ಸಮ್ ಟೈಮ್ಸ್ ಬರೋಂಗಿಲ್ಲ. ಸೊ ನಾನಿವತ್ತು ನನ್ನ ಹತ್ರ ಆಲ್ರೆಡಿ ನಾನು ಎಲ್ಲ ಯಾವ್ಯಾವ ಟಾಪಿಕ್ಸ್ ಅಂತ ಒಂದು ಸೈಡ್ ನೋಟ್ ಮಾಡಿ ವಾಲ್ಗೆ ಸ್ಟಿಕ್ ಮಾಡಿಟ್ಬಿಟ್ಟಿನಿ. ಸೊ ಅದನ್ನೇ ನೋಡಿ ನಾನು ನಿಮ್ಗೆ ಹೇಳ್ತೀನಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿನಿ. ಸೊ ಎಷ್ಟೋ ಜನ ಗೊತ್ತೇ ಇಲ್ಲ ಏನು ಓದಬೇಕಂತ. ಅದು ಆಲ್ರೆಡಿ KA ಪ್ರೀವಿಯಸ್ ಇಯರ್ ಒಂದು ಟೈಮ್ ಟೇಬಲ್ ಬಿಟ್ಟರು. ವೆನ್ ಕಂಪ್ಯೂಟರ್ ಸೈನ್ಸ್ ನಮಗೆ ಆ್ಯಡ್ ಆನ್ ಆದಾಗ ಸೊ ಅವರು ಒಂದು ಟೈಮ್ ಟೇಬಲ್ ಅಂತೀವಿ ನಾವು, ಸ್ಟಡಿ ಏನಂತಾರೆ ಬ್ಲೂ ಪ್ರಿಂಟ್ ಥರ ಬಿಟ್ಟರು. ಸೊ ಅದರಲ್ಲಿ ದೇ ಮೆನ್ಷನ್ ಓನ್ಲಿ ಸ್ಮಾಲ್ ಪಾಯಿಂಟ್ಸ್ ಲೈಕ್ ರೀಸನಿಂಗ್ ಅಂದರೆ ಬೇಸಿಕ್ಕು ಈ ಥರ. ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳೀನಿ, ಇಷ್ಟಿಷ್ಟೇ ಮೆನ್ಷನ್ ಮಾಡೋರು. ಬಟ್ ನಾವು ಡೆಪ್ತಾಗಿ ಓದಬೇಕಾಗುತ್ತೆ. ಪ್ರತಿಯೊಂದು ಸಬ್ಜೆಕ್ಟು ನಾನು ಹೇಳ್ತೀನಿ, ನೀವು ಯೂಟ್ಯೂಬಲ್ಲಿ ಕ್ಲಾಸ್ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ರೀಸನಿಂಗ್ ನಂಬರ್ ಸೀರೀಸ್ ಅನ್ಕೊಂಬಿಡಿ. ನಂಬರ್ ಸೀರೀಸ್ ಕ್ಲಾಸ್ ಕೇಳಿದ್ರೆ ಅಥವಾ ನಂಬರ್ ಸೀರೀಸು ಈಗ ರೀಸನಿಂಗ್ ಅನ್ನೋದು PGCET ಅಲ್ಲದೆ SSC GD ಬ್ಯಾಂಕಿಂಗು ಅವು ಎಷ್ಟೊಂದು ಎಕ್ಸಾಮ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ. ಸೊ ಆ ವಿಡಿಯೋ ಕೂಡ ನೋಡಿ ನೀವು, ನಿಮಗೆ ಆಲ್ಮೋಸ್ಟ್ ಮಾರ್ಕ್ಸ್ ಬರುತ್ತೆ. PGCET ರಿಲೇಟೆಡ್ ಯೂಟ್ಯೂಬಲ್ಲಿ ವಿಡಿಯೋ ಸಿಗುತ್ತೆ. ನಾನು ಟಾಪಿಕ್ಸ್ ಹೇಳ್ತೀನಿ, ಅದಷ್ಟೇ ನೋಡ್ಕೊಂಬಿಡಿ. ಸುಮ್ಮನೆ ಊರ್ದೆ ಏನೇನು ಹೇಳಿದ್ರಂತ ನೋಡೋಕೆ ಹೋಗಬೇಡಿ. ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಸಿರೀಸು, ಆಯಿತಾ. ಸಿರೀಸಲ್ಲಿ 3 to 4 ಟೈಪ್ಸ್ ಸಿರೀಸ್ ಬರುತ್ತೆ. ಒಂದು ನಂಬರ್ ಸಿರೀಸು, ಆಲ್ಫಾ ನ್ಯೂಮರಿಕ್ ಸಿರೀಸು, ಆಲ್ಫಾಬೆಟಿಕಲ್ ಸಿರೀಸು, ಇನ್ನೊಂದು ಲೆಟರ್ ಸಿರೀಸು, ಆಯಿತಾ. ಆಲ್ಮೋಸ್ಟ್ ಕೇಳೋದು ಇವು 4 ಮಾಡಲೇಬೇಕು ಗೈಸ್, ಇವು 4 ಮಾಡಲೇಬೇಕು ಸಿರೀಸ್ ಅಂದಮೇಲೆ. ಆ್ಯಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಟಾಪಿಕ್ ಬಂದ್ಬಿಟ್ಟು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ಇದು ಕೂಡ ಇಂಪಾರ್ಟೆಂಟ್. ಆ್ಯಂಡ್ ಥರ್ಡ್ ಒನ್ ಕ್ಯಾಲೆಂಡರ್, ಇದು ಅಂತೂ ಪಕ್ಕ 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ವಿದಿನ್ ಎ ಇಯರ್ ಕೇಳ್ಬೋದು, ಇಲ್ಲಾಂದರೆ 1 ಇಯರ್ಗಿಂತ ಮೇಲ್ಗಡೆನೂ ಕೇಳ್ಬೋದು. ಸೊ ಇದು ಕೂಡ ಇಂಪಾರ್ಟೆಂಟ್, 100% ಇಂಪಾರ್ಟೆಂಟ್ ಟಾಪಿಕ್ಕು. ಥರ್ಡ್ ಒನ್ ಇದೆ. ಫೋರ್ತ್ ಒನ್ ಟಾಪಿಕ್ ಬಂದ್ಬಿಟ್ಟು ಮಿಸ್ಸಿಂಗ್ ನಂಬರ್. 100% ಇದನ್ನು ಕೇಳ್ತಾನೆ ಗೈಸ್, ಮಿಸ್ಸಿಂಗ್ ನಂಬರ್. ಆ್ಯಂಡ್ ಇವಾಗ ಮಿಸ್ಸಿಂಗ್ ನಂಬರ್ ಅಂದರೆ 2, 4, 8 ಹಿಂಗೆ ಕೊಡ್ತಾನೆ. ಡ್ಯಾಶ್ ಕೊಟ್ಟು 32 ಕೊಟ್ಬಿಡ್ತಾನೆ. ಆ ಏನು ಡ್ಯಾಶ್ ಕೊಟ್ಟಿರ್ತಾನಲ್ಲ ಅಲ್ಲಿ ನೀವು 2, 4, 8, 16 ತುಂಬಬೇಕು. 2 to the 4, 4 to the 8, 8 to the 16, 16 to the 32 ಈ ಥರ ಕೊಡ್ತಾವನೆ ಮಿಸ್ಸಿಂಗ್ ನಂಬರ್. ಆ್ಯಂಡ್ ಡೈಸ್ ಕೂಡ ಇಂಪಾರ್ಟೆಂಟ್ ಗೈಸ್. ಓಪನ್ ಡೈಸ್ ಕೊಡ್ತಾನೆ, ಲೈಕ್ ಡೈಸು ಯಾವ ಥರ ಅಂತ ನೀವು ಕ್ಲಾಸ್ ಕೇಳಿ ಗೊತ್ತಾಗುತ್ತೆ. ಡೈಸ್ ಅನ್ನೋ ಒಂದು ಟಾಪಿಕ್ ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಡೈಸು ಕೂಡ ಇಂಪಾರ್ಟೆಂಟು. ದೆನ್ ವಾಟರ್ ಇಮೇಜ್,
ಆ್ಯಂಡ್ ಮಿರರ್ ಇಮೇಜ್. ನಾನು ಮ್ಯಾಕ್ಸಿಮಮ್ ನೋಡಿರೋ ಪ್ರಕಾರ ವಾಟರ್ ಇಮೇಜ್ ಬರೋದು ತುಂಬ ಕಮ್ಮಿ, ಬಟ್ ಮಿರರ್ ಇಮೇಜ್ ಅಂತೂ 100% ಬರುತ್ತೆ. ಫೋಕಸ್ ಆನ್ ಮಿರರ್ ಇಮೇಜ್. ವಾಟರ್ ಇಮೇಜ್ ನೋಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಮಿರರ್ ಇಮೇಜ್ ಏನು ಪ್ರಾಬ್ಲಮ್ಸ್ ಬರುತ್ತಲ್ಲ ಅವೆಲ್ಲ ಸಾಲ್ವ್ ಮಾಡಿರಿ, ನಿಮ್ಗೆ ಐಡಿಯಾ ಬರುತ್ತೆ. ಯಾವ್ಯಾವ ಅಲ್ಫಾಬೆಟ್ ಮಿರರಲ್ಲಿ ಯಾವ ಥರ ಕಾಣುತ್ತೆ ಅನ್ನೋದು ತಿಳ್ಕೊಂಬಿಡಿ. ಯಾವ್ದು ಅಲ್ಫಾಬೆಟ್ ಯಾವ ಥರ ಕಾಣಂಗಿಲ್ಲ, ಯಾವುದು ಹಾಗೆ ಯಾಸ್ ಯೂಸ್ವಲ್ ಇರುತ್ತೆ ಅಂತಲೂ ನಿಮಗೆ ಒಂದು ಐಡಿಯಾ ಇರಬೇಕು. ಆವಾಗ ಮಿರರ್ ಇಮೇಜ್ ತುಂಬ ಈಸಿ. ಆ್ಯಂಡ್ ನೆಕ್ಸ್ಟ್ ಟಾಪಿಕ್, ಬ್ಲಡ್ ರಿಲೇಷನ್. ಇದು ಅಂತೂ ಹೆಡ್ಏಕ್ ಟಾಪಿಕ್. ನಮ್ಮ ಬ್ಲಡ್ ರಿಲೇಷನ್ ನಮಗೆ ಗೊತ್ತಿರಲಿಲ್ಲ, ಮಂದಿದ್ದು ಸಿಕ್ಕಾಬಟ್ಟೆ. ಪಾಯಿಂಟಿಂಗ್ ಟು ಅ ಫೋಟೋಗ್ರಾಫರ್ ಅಂತ ಈ ರಿಲೇಟೆಡ್ ಕ್ವಶನ್ ಜಾಸ್ತಿ ಬರುತ್ತೆ ಗೈಸ್. ಪಾಯಿಂಟಿಂಗ್ ಟು ಅ ಫೋಟೋಗ್ರಾಫರ್, ಅ ಮ್ಯಾನ್ ಸೇಡ್, ಈ ಥರ ಕ್ವಶನ್ಸ್ನ ನೋಡ್ಕೊಳ್ಳಿ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇದು ಆದಮೇಲೆ ಡೈರೆಕ್ಷನ್ಸ್, ಇದನ್ನು ಕೂಡ 100% ಇಂಪಾರ್ಟೆಂಟ್ ಗೈಸ್. ನೀವು ಇದರಲ್ಲಿ 4 ಮೇನ್ ಡೈರೆಕ್ಷನ್ಸು, 4 ಸಬ್ ಡೈರೆಕ್ಷನ್ಸು 4 ಗೊತ್ತಿರಬೇಕು. ಆ್ಯಂಡ್ ಯಾವ ಡೈರೆಕ್ಷನ್ಸ್ದು ಲೆಫ್ಟ್ ಆ್ಯಂಡ್ ರೈಟ್ಸ್ ಏನಾಗುತ್ತೆ ಅನ್ನೋದು ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ನಾರ್ತ್ ರೈಟ್ ಯಾವ ಕಡೆ ಆಗುತ್ತೆ, ನಾರ್ತ್ ಲೆಫ್ಟ್ ಯಾವ ಕಡೆ ಆಗುತ್ತೆ. ಅ ಮ್ಯಾನ್ ವಾಕಿಂಗ್ ಟು ನಾರ್ತ್ ರೈಟ್ ಸೈಡ್ 90 ಡಿಗ್ರಿ, ಈ ಥರ ಕ್ವಶನ್ಸ್ ಬರುತ್ತೆ. ನಾರ್ತಿಂದ ರೈಟಿಗೆ ಬಂದರೆ ಈಸ್ಟ್ 90 ಡಿಗ್ರಿ, 45 ಡಿಗ್ರಿ, ಈ ಥರ ಕ್ವಶನ್ಸು ಕೇಳ್ತಾರೆ. ಫೇಸಿಂಗ್ ಟು ನಾರ್ತ್ ಅಂತ ಈ ಥರ ಕ್ವಶನ್ಸು ಕೇಳ್ತಾರೆ. ಡೈರೆಕ್ಷನ್ಸ್ ಕೂಡ ಇಂಪಾರ್ಟೆಂಟ್. ಅದು ಆದಮೇಲೆ ಸಿಟ್ಟಿಂಗ್ ಅರೇಂಜ್ಮೆಂಟ್, ಇದು ಅಂತೂ 100% ಗೈಸ್. ಪ್ರತಿ ವರ್ಷ ಕೇಳ್ತಾರೆ ಸಿಟ್ಟಿಂಗ್ ಅರೇಂಜ್ಮೆಂಟ್. 5 ಪೀಪಲ್ಸ್ ಕುಂಡಿಸ್ತಾರೆ, ಇಲ್ಲ 6 ಪೀಪಲ್ಸ್ ಕುಂಡಿಸ್ತಾರೆ. ವರ್ಟಿಕಲ್ ಆಗಿ ಕೂಡ್ಬೋದು, ಇಲ್ಲಾಂದ್ರೆ ಸರ್ಕಲ್ ಆಗಿ ಕೂಡ್ಬೋದು. ಲೈನ್ ಹಿಂಗೆ ಲೈಕ್ ಫೇಸಿಂಗ್ ಟು ನಾರ್ತ್ ಆಗಿ ಕೂಡ್ತಾರೆ, ಇಲ್ಲಾಂದರೆ ಸರ್ಕಲ್ ಆಗಿ ಫೇಸ್ನ ಎಲ್ಲರೂ ಸರ್ಕಲ್ ಮಿಡಲಲ್ಲಿ ನೋಡ್ಕೊತ ಕೂಡ್ತಾವ್ರೆ ಅಂತ ಕ್ವಶನ್ನು ಕೇಳ್ತಾರೆ. ಸೊ ನಾನು ಸ್ಟೂಡೆಂಟ್ ಆಗಿರೋದ್ರಿಂದ ನನಗೆ ಕರೆಕ್ಟಾಗಿ ಆ್ಯಸ್ ಅ ಟೀಚರ್ ಥರ ಹೇಳಕ್ಕೆ ಬರಲ್ಲ, ಬಟ್ ಹೇಳ್ತೀನಿ ಹೆಂಗೆ ಅಂದರೆ ನಂಗೆ ಯಾವುದನ್ನು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ 100% ಅದು ಹೇಳ್ತೀನಿ ಅಷ್ಟೇ. ಅದು ಆದಮೇಲೆ ಪೇಪರ್ ಕಟ್ಟಿಂಗ್ ಆ್ಯಂಡ್ ಫೋಲ್ಡಿಂಗ್, ಇದು ಪಿಕ್ಸ್ ಬರುತ್ತೆ, ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸಮ್ಟೈಮ್ಸ್ ಟ್ರಯಾಂಗಲ್ ಕಟ್ ಆಗಿರುತ್ತೆ, ಸಮ್ಟೈಮ್ಸ್ ಸರ್ಕಲ್ ಕಟ್ ಆಗಿರುತ್ತೆ, ಸಮ್ಟೈಮ್ಸ್ ಬಾಕ್ಸ್ ಕಟ್ ಆಗಿರುತ್ತೆ. ಬಾಕ್ಸ್ ಮೀನ್ಸ್ ಸ್ಕ್ವಯರ್ ಆಗಿ ಕಟ್ ಆಗಿರುತ್ತೆ. ಫಸ್ಟ್ ಪೇಪರಲ್ಲಿ ಹಿಂಗಾಗಿರುತ್ತೆ, ಸೆಕೆಂಡ್ ಫೋಲ್ಡ್ ಮಾಡಿದಾಗ ಈ ಥರ ಆಗಿರುತ್ತೆ, ಥರ್ಡ್ ಫೋಲ್ಡ್ ಮಾಡಿದಾಗ ಆಗಿರುತ್ತೆ, ಫೋರ್ತ್ ಎಲ್ಲಿ ಬರುತ್ತೆ ಅಂತ ಈ ಥರ ಕ್ವಶನ್ಸ್ ಕೇಳ್ತಾರೆ. ಸೊ ಇದು ಕೂಡ ಪೇಪರ್ ಕಟ್ಟಿಂಗ್ ಆ್ಯಂಡ್ ಫೋಲ್ಡಿಂಗ್ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಗೈಸ್. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್, ಸಿಲೋಲಿಸಮ್ ಅಂತ ಹೇಳ್ತೀವಿ. ಸೊ ಸಿಲೋಲಿಸಮ್ ಆ್ಯಂಡ್ ವೆನ್ ಡಯಾಗ್ರಾಮ್ ಆಲ್ಮೋಸ್ಟ್ ಸಿಮಿಲರ್. ನೀವು ಒಂದು ಕಲ್ತ್ರೆ ಆಲ್ಮೋಸ್ಟ್ ಬಂದೇ ಬಿಡುತ್ತೆ. ಸೊ ವೆನ್ ಡಯಾಗ್ರಾಮು 100% ಕೇಳ್ತಾನೆ, ಸಿಲೋಲಿಸಮ್ ಕೇಳ್ತಾನೆ. ಇವೆರಡು ಟಾಪಿಕ್ಕು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಗೈಸ್. ದೆನ್ ಯಾವ್ದು ಉಳಿತು ಕ್ಲಾಸಿಫಿಕೇಶನ್, ಇದು ಕೂಡ ಒಂದು ಲೆವೆಲ್ಗೆ ಇಂಪಾರ್ಟೆಂಟು. ನಾನು ಇದ್ರ ಬಗ್ಗೆ ಜಾಸ್ತಿ ಏನು ಫೋಕಸ್ ಮಾಡಿಲ್ಲ. ಕ್ಲಾಸಿಫಿಕೇಶನ್ ಕೂಡ ಇಂಪಾರ್ಟೆಂಟು ಗೈಸ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂದರು ಮ್ಯಾಥಮೆಟಿಕಲ್ ಆಪ್ರೇಷನ್. ಸೈನ್ ಚೇಂಜ್ ಮಾಡೋದಿರುತ್ತೆ. ಸಮ್ಟೈಮ್ಸ್ ಪ್ಲಸ್ ಮೈನಸ್ ಹಾಕಬೇಕು. ಒಂದು ಲೈಕ್ ಪ್ಲಸ್ ಮೈನಸ್ ಇಂಟು ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ನ ಚೇಂಜ್ ಮಾಡಿಕೊಂಡು ಒಂದು ಅಮೌಂಟ್ ಕೊಟ್ಟಿರ್ತಾನೆ. ನೀವು ಯಾವ ಸೈನ್ಸ್ನ ಚೇಂಜ್ ಮಾಡಿದ ಮೇಲೆ ಆ ಟೋಟಲ್ ಅಮೌಂಟ್ ಬರುತ್ತೆ ಅಂತ ಕೇಳ್ತಾನೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲನೂ ಬರಬೇಕಂದ್ರೆ ನೀವು ಬೇಸಿಕ್ಕಾಗಿ ಕೆಲವೊಂದಿಷ್ಟನ್ನ ಮಾಡ್ಕೊಳ್ಳೇಬೇಕಾಗುತ್ತೆ ಗೈಸ್. ನಾನು ಕೆಲವೊಂದಿಷ್ಟನ್ನ ಹೇಳ್ತೀನಿ. ಲಾಜಿಕಲ್ ರೀಸನಿಂಗ್ ಹೆಲ್ಪ್ ಆಗುತ್ತೆ, ಕ್ವಾಂಟ್ಸಿಗೂ ಹೆಲ್ಪ್ ಆಗುತ್ತೆ, ಆಯಿತಾ. ಫಸ್ಟ್ ಆಫ್ ಆಲ್ ಮಾಡ್ಕೋಬೇಕಾಗಿರೋದು ಲೈಕ್ ಏನೇನು ನಾವು ಪ್ರಿಪೇರ್ ಮಾಡ್ಕೋಬೇಕು. ಬೇಸಿಕ್ ಅಂದರೆ ಫಸ್ಟ್ ಒನ್ನು ನಮಗೆ ಆಲ್ಫಾಬೆಟಿಕ್ ನಂಬರ್ಸ್ ಅಂದರೆ ಪ್ಲೇಸ್ ನಂಬರ್ ಗೊತ್ತಿರ್ಬೇಕು ನಮಗೆ ಆಲ್ಫಾಬೆಟ್ಸ್ದು. ಈಗ ಸಡನ್ನಾಗೆ ಡಬ್ಲ್ಯೂ ಅಂದರೆ ಎಷ್ಟನೇ ಆಲ್ಫಾಬೆಟ್ಟು, ಹಿಂಗೆ ಲೈಕ್ ಸೀರಿಯಲ್ ವೈಸ್ ಹೋದರೆ ಎಷ್ಟನೇ ನಂಬರು, ಬ್ಯಾಕಿಂದ ಬಂದರೆ ಎಷ್ಟನೇ ನಂಬರು.
ಅದು ಗೊತ್ತಿರಬೇಕು. ಡಬ್ಲ್ಯೂ ಮೀನ್ಸ್ 23 ಈ ಥರ ಗೊತ್ತಿರಬೇಕು. ಆ್ಯಂಡ್ ಸಡನ್ನಾಗಿ ಕ್ಯೂ ಮೀನ್ಸ್ ಅಂದರೆ ಕ್ಯೂ ಅಂದರೆ ಎಷ್ಟು, ಅದರ ಪ್ಲೇಸ್ ವ್ಯಾಲ್ಯೂ ಎಷ್ಟು 17, ಎಚ್ ಅಂದರೆ ಎಷ್ಟು 8 ಈ ಥರ ಗೊತ್ತಿರಬೇಕು. ಇ ಅಂದರೆ ಎಷ್ಟು 5 ಈ ಥರ ಗೊತ್ತಿರಬೇಕು ನಮಗೆ. ಆಲ್ಫಾಬೆಟ್ಸ್ದು ಪ್ಲೇಸ್ ವ್ಯಾಲ್ಯೂ ತುಂಬ ಇಂಪಾರ್ಟೆಂಟು. ಅದು ಕೂಡ ನೀವು ಬಯಾಟ್ ಹಾಕಬೇಕು, ಅದ್ರ ಬೇರೆ ಸೊಲ್ಯೂಷನ್ ಇಲ್ಲ. ಎಕ್ಸಾಮ್ಗೆ ಹೋಗಿ ಎಲ್ಲ ABCD ಬರೆದಿಟ್ಟು ನೀವು ಅದನ್ನು ಮಾಡ್ಕೊಂಡು ಕೂತ್ರೆ ಕಷ್ಟ. ಇಲ್ಲ ಎವ್ರಿ ಕ್ವಶನ್ ಸಾಲ್ವ್ ಮಾಡಬೇಕಾದ್ರೆ ABCD ಹಾಕೊಂಡು ಆಗೋದೇ ಇಲ್ಲ ಗೈಸ್. ಸೊ ABCD ಪ್ಲೇಸ್ ವ್ಯಾಲ್ಯೂಸು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಈ ಸಿರೀಸ್ನ ಸಾಲ್ವ್ ಮಾಡ್ಬೇಕಾದ್ರೆ. ಸಿರೀಸಲ್ಲಿ ನಂಬರ್ ಸಿರೀಸ್ ಕೇಳ್ಬೋದು, ಆಲ್ಫಾ ನ್ಯೂಮರಿಕ್ ಕೇಳ್ಬೋದು, ಆಲ್ಫಾಬೆಟಿಕ್ ಕೇಳ್ಬೋದು. 2 to 3 ಮಾರ್ಕ್ಸ್ 100% ಕೇಳ್ತಾನೆ ಇಲ್ಲಿ. ಸೊ ಹಾಗಾಗಿ ನೀವು ಏನು ಪ್ಲೇಸ್ ವ್ಯಾಲ್ಯೂ ಅದು ಬಯಾಟ್ ಹಾಕಲೇಬೇಕು. ರಟ್ಟ ಆದರೂ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ನಿಮಗೆ ಪರ್ಫೆಕ್ಟಾಗಿ ಬರಲೇಬೇಕು. ಆ್ಯಂಡ್ ಸೆಕೆಂಡ್ ಒನ್, ನಂಬರ್ ಸಿರೀಸ್ ಸಾಲ್ವ್ ಮಾಡಬೇಕಾದ್ರೆ ಸ್ಕ್ವಯರ್ಸ್ ಬರಬೇಕು, ಕ್ಯೂಬ್ಸ್ ಬರಬೇಕು, ಮಲ್ಟಿಪ್ಲಿಕೇಶನ್ ಪರ್ಫೆಕ್ಟ್ ಇರಬೇಕು, ಡಿವಿಷನ್, ಎಡಿಷನ್, ಸಬ್ಸ್ಟ್ರಾಕ್ಷನ್ ಇದು ಕೂಡ ಬರಲೇಬೇಕು. ಇದಲ್ಲದೆ ಪ್ರೈಮ್ ನಂಬರ್ ಯಾವುದು ಅಂತ ಗೊತ್ತಿರಬೇಕು. ಆಯಿತಾ? ಪ್ರೈಮ್ ನಂಬರ್ ಜಾಸ್ತಿ ಕೇಳ್ತಾವನೆ. ಆ್ಯಂಡ್ ನಿಮಗೆ ಆಡ್ ಇವನ್ ಇದೆಲ್ಲ ಗೊತ್ತಾಗುತ್ತೆ. ಆ್ಯಂಡ್ ಡಿಫ್ರೆನ್ಸ್ ನೋಡ್ಕೋಬೇಕು ಗೈಸ್. 1 ನಂಬರಿಂದ ಇನ್ನೊಂದು ನಂಬರ್ಗೆ ಜಾಸ್ತಿ ಡಿಫ್ರೆನ್ಸ್ ಬಿದ್ದಿತ್ತು ಅಂದರೆ ಅಲ್ಲಿ ಮಲ್ಟಿಪ್ಲಿಕೇಶನ್ ಆಗಿರುತ್ತೆ, ಇಲ್ಲ ಅಂದರೆ ಸ್ಕ್ವಯರ್ ಆರ್ ಕ್ಯೂಬ್ ಆಗಿರುತ್ತೆ. ಸ್ಮಾಲ್ ಅಮೌಂಟ್ ಡಿಫ್ರೆನ್ಸ್ ಇತ್ತು 4 to 8 ಅಂದರೆ ಅಲ್ಲಿ ಪ್ಲಸ್ ಆದರೂ ಆಗಿರುತ್ತೆ, ಇಲ್ಲಾಂದರೆ ಮಲ್ಟಿಪ್ಲಿಕೇಶನ್ ಆಗಿರುತ್ತೆ. ಒಂದು ಸ್ಮಾಲ್ ನಂಬರ್ ಕೊಟ್ಟಿರ್ತಾರೆ 6 ಆ್ಯಂಡ್ ಸೆಕೆಂಡು 60 ಕೊಟ್ಟಿರ್ತಾನೆ, ಥರ್ಡು 120 ಕೊಟ್ಟಿರ್ತಾನೆ. ಅಲ್ಲಿ ತಿಳ್ಕೊಬೇಕು ನೀವು ಡಿವೈಡೆಡ್ ಆಗಿರ್ತದೆ, ಡಿವೈಡ್ ಮಾಡ್ತೀವಿ ಅಂತ ತಿಳ್ಕೊಬೇಕು. ಸೊ ಈ ಥರ ಒಂದು ಗೆಸ್ಸಿಂಗ್ ಇರಬೇಕು. ಸಿರೀಸಲ್ಲಿ ಜಾಸ್ತಿ ಫೋಕಸ್ ಗೈಸ್. ಎಲ್ಲರೂ ಯಾವುದೇ ನೀವು ಬುಕ್ಸಲ್ಲಿ ತೊಗೊಳ್ಳಿ, ಏನೇ ಸೀರೀಸ್ ಮೇಲೆ ಪಕ್ಕ ಕ್ವಶನ್ ಕೇಳ್ತಾನೆ ನಾನು. ಸೊ ಹೀಗಾಗಿ ಸೀರೀಸ್ ಮೇಲೆ ನೀವು ಫೋಕಸ್ ಮಾಡಲೇಬೇಕು. ಆ್ಯಂಡ್ ಇದು ಬಿಟ್ಟು ಸ್ವಲ್ಪ ನಮಗೆ ಹೆಡ್ಡೇಕ್ ಆಗೋಂಥ, ಲೈಕ್ ಹೆಡ್ಡೇಕ್ ಅಂದರೆ ಜಾಸ್ತಿ ಪ್ರೆಷರ್ ತಲೆಗೆ ಹೋಗದೆ ಇರುವಂಥ ಸಬ್ಜೆಕ್ಟ್ ಅಂದರೆ ವೆನ್ ಡಯಾಗ್ರಾಮ್ ಗೈಸ್. 2 ಮೆಥಡ್ಸಲ್ಲಿ ಹೇಳ್ತಾರೆ ವೆನ್ ಡಯಾಗ್ರಾಮ್ಸು. ಕೆಲವೊಬ್ರು ಡಯಾಗ್ರಾಮ್ ಹಾಕಿ ಹೇಳ್ತಾರೆ, ಆಲ್ ಆ್ಯಪಲ್ಸ್ ಆರ್ ಫೋನ್ಸ್, ಆಲ್ ಫೋನ್ಸ್ ಆರ್ ಫುಟ್ಬಾಲ್ಸ್ ಈ ಥರ ಡಯಾಗ್ರಾಮ್ ಹಾಕಿಸ್ತಾರೆ. ಆಲ್ ಅಂತ ಬಂದರೆ 100-50, ಸಮ್ ಅಂತ ಬಂದರೆ 50-50, ನೋ ಅಂತ ಬಂದರೆ 50-100 ಈ ಥರ ಹಾಕುತ್ತವ್ರೆ. ಸೊ ಇದರಲ್ಲಿ ನೀವು ಒಂದು ಫಾಲೋ ಮಾಡಿ. ನಾನು ಫಾಲೋ ಮಾಡೋದು ವೆನ್ ಡಯಾಗ್ರಾಮ್. ಸರ್ಕಲ್ ಹಾಕಿ ನನಗೆ ಮೊದಲಿಂದನೂ ಅದೇ ರೂಢಿ ಐತೆ, ಅದು ಹಾಕ್ತೀನಿ. ಅಲ್ಲಿ ಕರೆಕ್ಟ್ ಅನಿಸ್ಲಿಲ್ಲ, ನನಗೆ ಸಫಿಷಿಯೆಂಟ್ ಆಗಿ ಅನಿಸ್ಲಿಲ್ಲ ಅಂದರೆ ದೆನ್ 150 ಹಾಕಿ ಮಾಡ್ತೀನಿ. ಎರಡೂ ಮ್ಯಾಚಿಂಗ್ ಆದರೆ ಐ ವಿಲ್ ಟಿಕ್ ದಿ ಕರೆಕ್ಟ್ ಆಪ್ಷನ್ ಅಷ್ಟೇ. ಅದ್ರ ಮೇಲೆ ಹೋಯ್ತಂದರೆ ಹೋಗ್ಬಿಟ್ಟ ಚಾನ್ಸ್ ಹೋಗ್ಬಿಟ್ಟ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ರೀಸನಿಂಗ್ ಅನ್ನೋದು ಸ್ಕೋರಿಂಗ್ ಸಬ್ಜೆಕ್ಟ್ ಗೈಸ್. ನಾನು ಎಷ್ಟು ಕಾನ್ಫಿಡೆಂಟ್ ಇದ್ದೀನಿ, ಓದ್ಲಾರೆ ಹೋಗಿನೂ 15 ಮಾರ್ಕ್ಸ್ ತೆಗಿಬೋದು ಅನ್ನೋ ಕಾನ್ಫಿಡೆನ್ಸ್ನಾಗ ಇದೀನಿ. ಲೈಕ್ ಎಷ್ಟು ಟ್ರೈ ಮಾಡಿದೆ ಅಂದರೆ, ಎಷ್ಟು ಎಫರ್ಟ್ ಆಗ್ತಿದೆ ಅಂದರೆ, ನಂಗೆ ಲಾಜಿಕಲ್ ರೀಸನಿಂಗ್ ತುಂಬ ಇಷ್ಟ ಆಗ್ಬಿಟ್ಟಿತ್ತು. ಚಂತಕ್ಕೆ ಅದೇ ಓದೋದು ಮಾಡಿ ನಂಗೆ ಅದೇ ಅಭ್ಯಾಸ ಆಗ್ಬಿಡ್ತು. ಕ್ವಾಂಟ್ ಅಂದರೆ ಯಪ್ಪ ಅನಿಸ್ತೈತೆ. ಇವಾಗ ಅದು ಮಾಡ್ತಿದ್ದೀನಿ, ಕ್ವಾಂಟ್ ಮಾಡ್ತೀನಿ. ನಿಮಗೆ ನೆಕ್ಸ್ಟ್ ವಿಡಿಯೋ ಬೇಕಾದರೆ ಕಾಮೆಂಟ್ ಹಾಕಿ ನನಗೆ ಕ್ವಾಂಟ್ ಕೂಡ ಮಾಡ್ತೀನಿ, ಯಾವ್ಯಾವುದು ಟಾಪಿಕ್ಸ್ ಮಾಡಬೇಕಂತ. ಅಲ್ಲಿ ನಾನು ನಿಮಗೆ ಜಸ್ಟ್ 15 ಟಾಪಿಕ್ಸ್ ಅಷ್ಟೇ ಹೇಳ್ತೀನಿ ಈ ಥರ. ಯಾಕಂದ್ರೆ ಲಾಜಿಕಲ್ ರೀಸನಿಂಗಲ್ಲಿ ಯಾವ ಟಾಪಿಕ್ ಯಾವಾಗ ಕೇಳ್ತಾನೆ ಅಂತ ಗೊತ್ತಾಗಲ್ಲ. ಬಟ್ ಕ್ವಾಂಟಲ್ಲಿ 15 ಟಾಪಿಕ್ಸ್ ಅಂತೂ 100% ಕೇಳ್ತಾನೆ. ಸೊ ನೆಕ್ಸ್ಟ್ ವಿಡಿಯೋ ನಿಮಗೆ ಕ್ವಾಂಟಲ್ಲಿ ಹಾಕ್ತೀನಿ. ಅದು ಆದಮೇಲೆ ಕಂಪ್ಯೂಟರ್ ಅಂತೂ ನಮ್ಗೆ ಆಲ್ರೆಡಿ ಅದೇನು ಸ್ಟಡಿ ಏನು ಲೈಕ್ ಸಿಲೆಬಸ್ ಕಾಪಿ ಕೊಟ್ಟಾರಲ್ಲ, ಅದರಲ್ಲಿ ನಿಮಗೆ ಕರೆಕ್ಟಾಗಿ ಮೆನ್ಷನ್ ಮಾಡೋನು ಅಷ್ಟೇ ಸಾಕು ಕಂಪ್ಯೂಟರ್ದು. GK ಅಂತೂ ನನಗೆ GK ತಿಳಿತಿಲ್ಲ, ಇನ್ನು ನಿಮ್ಗೇನು ಹೇಳಿ GK. ಇಂಗ್ಲೀಷ್ ಕೂಡ ಸ್ವಲ್ಪ ಜಾಸ್ತಿನೇ ಮಾಡಬೇಕು, ಅವೆಲ್ಲ ನೆಕ್ಸ್ಟ್ ಮಾಡ್ತೀನಿ. ಫಸ್ಟ್ ಲಾಜಿಕಲ್ ರೀಸನಿಂಗ್, ಇದು ಸ್ಕೋರಿಂಗ್ ಸಬ್ಜೆಕ್ಟು. ಇಲ್ಲಿ ನೀವು ಆಲ್ಮೋಸ್ಟ್ 20 ಔಟ್ ಆಫ್ 19, 18 ಆರ್ 16 ಆರ್ 17 ಇಷ್ಟಾದರೂ ಟಾರ್ಗೆಟ್ ಇಟ್ಕೊಳ್ಳೇಬೇಕು. ಇಲ್ಲಿ ನೀವು ಇಷ್ಟು ತೆಗೆದ್ರೆ ನಿಮ್ಮದೇ ಸ್ಕೋರ್ ಬಿಲೋ ಅಂತೀನೋ ಅಬೋವ್ 60+ ಆಗುತ್ತೆ. ಅಬೋವ್ 60+ ಆದರೆ ಜನರಲ್ ಮೆರಿಟ್ದವರಿಗೆ ಒಳ್ಳೆ ಕಾಲೇಜ್ ಸಿಗುತ್ತೆ. 60, 65, 70 ತೆಗೆದ್ರೆ ಜನರಲ್ ಮೆರಿಟು ನಮಗೆಲ್ಲ 2A ಜನರಲ್ ಮೆರಿಟ್ದವ್ರಿಗೆ. ಸೊ ನಾವೆಲ್ಲಾದರೂ 50 ತೆಗಿತೀವಿ ಅಂದರೆ ಮುಗೀತು, ಆಗೋದಲ್ಲ ಹೋಗೋದಲ್ಲ, ಚಲೋ ಕಾಲೇಜ್ ಸಿಗೋದಿಲ್ಲ. ಸೊ
ಇಷ್ಟನ್ನು ನೀವು ಮಾಡಿ, ಮತ್ತು ಏನಾದರೂ ಡೌಟ್ಸ್ ಇದೆ ನಂಗೆ ಕೇಳಿ. ಆ್ಯಂಡ್ ಇನ್ಸ್ಟಾದಲ್ಲಿ DM ಮಾಡಿ. ಆ್ಯಂಡ್ ಗೈಸ್, ನಿಮಗೆ ಇನ್ಸ್ಟಾದಲ್ಲಿ ನಾನು ಆ್ಯಕ್ಚುಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ಸ್ಟಾ ಲಿಂಕ್ನ ಮೆನ್ಷನ್ ಮಾಡ್ತಿದ್ದೆ, ಬಟ್ ನಂದು ಯೂಟ್ಯೂಬಿಂದ 3 ಸ್ಟೆಪ್ ವೆರಿಫಿಕೇಷನ್ನೇ ಆಗಿಲ್ಲ ಇನ್ನೂ. ಸೊ ಆಲ್ರೆಡಿ ಆಗಿತ್ತು, ಆ್ಯಂಡ್ ನಂದು ಇದು ಬೇರೆ ಚಾನಲ್ ಆಗಿರೋದ್ರಿಂದ ಅದೆಲ್ಲ ವಿಡಿಯೋಸ್ ಡಿಲೀಟ್ ಮಾಡಿದೆ. ಸೊ ಅದನ್ನು 3 ಸ್ಟೆಪ್ ವೆರಿಫಿಕೇಷನ್ ತೆಗೆದವ್ರೆ. ಸೊ ಅದನ್ನು ಆಗುತ್ತೆ, ಇನ್ನೇನು ಸ್ವಲ್ಪ ದಿನದಲ್ಲಿ ಆಗುತ್ತೆ. ಸೊ ನಂದು ಇನ್ಸ್ಟಾಗ್ರಾಮ್ನ ಪ್ರೊಫೈಲ್ ಸಿಗಬೇಕಂದ್ರೆ ನಂದು ಯೂಟ್ಯೂಬ್ ಪ್ರೊಫೈಲ್ಗೆ ಹೋಗಿ, ನನ್ನ ಚಾನಲ್ಗೆ ಹೋಗಿ, ಅಲ್ಲಿ ಅಬೌಟ್ ಸೆಕ್ಷನ್ಗೆ ಹೋಗಿ, ಅಲ್ಲಿ ನಂದು ಇನ್ಸ್ಟಾಗ್ರಾಮ್ ಲಿಂಕ್ ಸಿಗುತ್ತೆ. ಅಲ್ಲಿ ಟ್ಯಾಪ್ ಮಾಡಿಕೊಂಡು ನನಗೆ ಇನ್ಸ್ಟಾದಲ್ಲಿ ಪರ್ಸ್ನಲಿ DM ಮಾಡ್ಬೋದು. ಇಲ್ಲ ಅಂದರೆ ನಂದು ಇನ್ಸ್ಟಾಗ್ರಾಮ್ ID-ನ ಒಂದು ಸ್ಮಾಲ್ ಸ್ಕ್ರೀನ್ಶಾಟ್ ತೆಗೆದು ಕೂಡ ವಿಡಿಯೋ ಮಿಡಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿಂದನೂ ಕೂಡ ನೀವು ನನಗೆ ಸರ್ಚ್ ಮಾಡಿಕೊಂಡು ಮೆಸೇಜ್ ಮಾಡ್ಬೋದು. ಅಲ್ಲಿ ನಾನು ನಿಮಗೆ ನಿಮ್ಮದು ಡೌಟ್ಸ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಆ್ಯಕ್ಚುಲಿ ನಾನು ಈ ವಿಡಿಯೋ ಮಾಡಬೇಕಂತ ಶಿವರಾತ್ರಿ ಬಿಫೋರ್ ಡೇನೇ ಥಂಬ್ನೇಲ್ ಮಾಡಿಟ್ಟಿದ್ದೆ ಮಾಡಬೇಕಂತ. ಆ ದಿನನೂ ಆಗಲಿಲ್ಲ. ಶಿವರಾತ್ರಿ ದಿನ ಅಂತೂ ಮಾಡೋಕ್ಕಾಗಲಿಲ್ಲ. ಫುಲ್ ಉಪವಾಸ ಇದ್ದು ನನ್ನದೇ ಮೈಂಡು ಒಂಥರ ಆಗಿಬಿಟ್ಟಿತ್ತು. ನೆಕ್ಸ್ಟ್ ಡೇ ಮಾಡ್ಬೇಕು ಅಂದ್ಕೊಂಡು ಯಾವತ್ತೂ ಆಗಲಿಲ್ಲ. ಇವತ್ತು ಫ್ರೀ ಅದ್ದೀನಿ ಅನ್ನಿಸ್ತು, ಸೊ ಮಾಡ್ತಿದ್ದೀನಿ. ಇವಾಗ ಮತ್ತೆ ನಾನು ನನ್ನ ವರ್ಕ್ ಮಾಡಬೇಕು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ತನಕ ಬಾಯ್.